ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಮಂಜುನಾಥ್ ಅಂತ. ನಮ್ಮ ಮೂಲತಃ ನಮ್ಮದು ಅಂಚಿನ ಸಿದ್ದಾಪುರ ಅಂತ, ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕು ಅಂಚಿನ ಸಿದ್ದಾಪುರ ಅಂತ. ಮೂಲತಃ ನಾನು ಕೃಷಿಕ. ಡಿಗ್ರಿ ಆಗಿದೆ. ಡಿಗ್ರಿ ಮುಗಿಸ್ಕೊಂಡು ನಾನು ಆ್ಯಕ್ಚುಲಿ ವ್ಯವಸಾಯ ಮಾಡ್ತಾ ಇದ್ದೆ. ಹೀಗೆ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಪ್ರಕಾಶ್ ರಾಜ್ ಅವರು ಒಂದು ಸಿನಿಮಾ ಮಾಡಬೇಕು, ಒಂದು ಚಿತ್ರಕಥೆ ರೆಡಿ ಇದೆ, ಮಾಡಬೇಕು ಅಂತ ಕೇಳಿದ. ಆಯಿತು ಮಾಡೋಣ ಅಂತ ನಾವೇ ಒಂದು ನಮ್ಮ ಸ್ನೇಹಿತರ ಬಳಗ ಎಲ್ಲ ಸೇರಿಕೊಂಡು 3 ಜನ ಸೇರಿಕೊಂಡು ಒಂದು ಸಿನಿಮಾವನ್ನು ಮಾಡಿದ್ವಿ. ಹಾಗೆ ಸಿನಿಮಾ ಉದಯ ಸೂರ್ಯ ಅಂತ ಇದೆ 16ನೇ ತಾರೀಕು ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ. ದಯಮಾಡಿ ಎಲ್ಲರೂ ಸಹ ಬಂದು ಈ ಸಿನಿಮಾವನ್ನು ಥಿಯೇಟ್ರಲ್ಲಿ ಬಂದು ನೋಡಬೇಕಾಗಿ ತಮ್ಮಲ್ಲಿ ವಿನಂತಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶಿವ ಮಹೇಶ್ ಅಂತ. ನನ್ನ ಊರು ಬಂದು ಧಾರವಾಡ. ಆ್ಯಕ್ಚುಲಿ ನಾನು ಚಿಕ್ಕವನಿದ್ದಾಗಿಂದನೂ ನನಗೆ ಆ್ಯಕ್ಟಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು. ಆಮೇಲೆ ನಮ್ಮ ಮುತ್ತಾತ ಬಂದು ಸನಾದಿ ಅಪ್ಪಣ್ಣ ಅವರು, ಅವರ ಗಿರಿಮೊಮ್ಮಗ ನಾನು 7th ಇರಬೇಕಾದ್ರೆ ತಬಲಾ ಕಲಿತೆ. ಆಮೇಲೆ ನನ್ನ ಹೆಸರು ಗಾನಕೃಷ್ಣ, ಪೋಷಕ ನಟ. ವೃತ್ತಿಯಲ್ಲಿ ನಾನು ಪೊಲೀಸ್ ಅಧಿಕಾರಿ, ನಿವೃತ್ತ ಪೊಲೀಸ್ ಅಧಿಕಾರಿಯಾಗಿದ್ದೀನಿ. ಪ್ರವೃತ್ತಿಯಲ್ಲಿ ನಾನೊಂದು ರಂಗಭೂಮಿ ನಟನಾಗಿ ಒಂದಷ್ಟು ಚಲನಚಿತ್ರಗಳಲ್ಲಿ, ಕಿರುಚಿತ್ರಗಳಲ್ಲಿ ನಟನೆ ಮಾಡ್ತಾ ಹೀಗೆ ನಾನು ಈ ಚಿತ್ರಕ್ಕೆ ಉದಯ ಸೂರ್ಯ ನಮ್ಮ ನಮ್ಮ ಮಲೆರಾಣಿಯ ಹೆಬ್ಬಾಗಿಲು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಹಂಚಿನ ಸಿದ್ದಾಪುರ ಎಂಬ ಒಂದು ಗ್ರಾಮದಲ್ಲಿ ನಮ್ಮ ಈ 3 ಜನ ನಿರ್ಮಾಪಕರು ಎಸ್ ಪಿ ಮಂಜುನಾಥ್ ಸರ್, ಸುನೀಲ್ ಸರ್ ಹಾಗೂ ಹರೀಶ್ ಸರ್, ಈ 3 ಜನ ಒಂದು ಒಳ್ಳೆಯ ಚಿತ್ರವನ್ನು ನಿರ್ಮಾಣ ಮಾಡಿ ಮೇ 16ಕ್ಕೆ ಉದಯ ಸೂರ್ಯ ಅನ್ನೋ ಚಿತ್ರವನ್ನು ಬಿಡುಗಡೆ ಆಗ್ತಾ ಇದೆ. ತಾವೆಲ್ಲರೂ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಬಂದು ಚಿತ್ರವನ್ನು ನೋಡಿ ಹರಸಿ ಹಾರೈಸ್ತೀರನ್ನು ನಂಬ್ತೀನಿ. ಆಗಲ್ಲ ಅಂತಲ್ಲ, ಬಟ್ ರೈತರಾಗಿದ್ದವ್ರು ನಮ್ಗೆ ಯಾಕೆ ಬೇಕು ಸುಮ್ಮನೆ ಇನ್ವೆಸ್ಟ್ಮೆಂಟ್ ಮಾಡಿ ಕೊನೆಗೆ ಲಾಸ್ ಆದ್ರೆ ಹೆಂಗೆ ಅನ್ನೋ ಥರದ ಚಿಂತನೆಗಳಿರುತ್ತೆ. ಸೊ ಕೃಷಿ ಹೊರತುಪಡಿಸಿ ಬೇರೆ ಯಾವುದಾದ್ರೂ ಬಿಸ್ನೆಸ್ ಇದೆಯಾ ಅಥವಾ ಫ್ರೆಂಡು ಅನ್ನೋ ಕಾರಣಕ್ಕೆ ಇನ್ವೆಸ್ಟ್ ಮಾಡಿ? ಫ್ರೆಂಡು ಅನ್ನೋ ಕಾರಣಕ್ಕೆ ಮೇನ್ ಆಗಿ ನಮ್ಮ ಅವರ ಬಾಂಡಿಂಗು 30-35 ವರ್ಷದಿಂದ ಬಾಂಡಿಂಗು, ನಮ್ಮ ಅವರ ಸ್ನೇಹ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಸಹ ನಮ್ಮ ಗೆಳೆತನ ಹಾಗೆ ಮುಂದುವರ್ತಾ ಇದೆ. ಏನೋ ಮಾಡಬೇಕು, ಅವನು ನಿರ್ದೇಶಕನಾಗಬೇಕು ಅನ್ನೋ ಒಂದು ಕನಸು ಅವನು ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಫ್ಯಾನ್. ಅವರು 14 ಅವ್ರ ಸಿನಿಮಾದಲ್ಲಿ 14 ಹಾಡು ಕೊಟ್ಟರು. ಇವರು ಮೊದಲೇ ಸಿನಿಮಾದಲ್ಲಿ 7 ಹಾಡು ಕೊಟ್ಟಿದ್ದಾರೆ ಅವ್ರ ಸಿನಿಮಾದಲ್ಲಿ. ಹಾಗೆ ಅವರ ಹಾಡುಗಳು, ಅವರು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಫ್ಯಾನ್ ಆಗಿರೋದ್ರಿಂದ ನಾನು ನಿರ್ದೇಶಕ ಆಗಬೇಕು ಅಂತ ಮೂಮೆಂಟ್ ತಗೊಂಡು ಅವರು ಈ ರಂಗಕ್ಕೆ ಬಂದರು. ಈ ರಂಗದಲ್ಲಿ ಅವರಿಗೆ ಇನ್ನೊಂದೇನು ಅಂದರೆ, ಈ ರವಿಚಂದ್ರನ್ ಸರ್ ನೋಡಿ, ಅವ್ರ ಕಥೆನೂ ಅವ್ರದ್ದೇ ಇರುತ್ತೆ, ಸಾಹಿತ್ಯನೂ ಅವ್ರದ್ದೇ ಇರುತ್ತೆ, ಸಂಗೀತನೂ ಅವ್ರದ್ದೇ ಇರುತ್ತೆ. ಹೀಗೆ ಇವರು ಅಷ್ಟೇ, ಇವ್ರ ಸಿನಿಮಾದಲ್ಲಿ ಅವ್ರ ಟ್ಯಾಗ್ ಲೈನ್ ಅಷ್ಟು ಅವ್ರದ್ದೇ ಬರಬೇಕು. ಲಾಸ್ಟ್ ನಾಯಕನಾಗ ಅವರೇ ಆಕ್ಟಿಂಗ್ ಮಾಡ್ತಾರೆ. ಹಾಗೆ ನಮ್ಮ ಸಿನಿಮಾದಲ್ಲಿ ಪ್ರಕಾಶ್ ರಾಜ್. ಎಷ್ಟು ಬಜೆಟ್ ಆಗಿದೆ, ಎಷ್ಟು ಥಿಯೇಟ್ರಲ್ಲಿ ರಿಲೀಸ್ ಮಾಡ್ತಿದ್ರಾ? ಹೀಗೆ ಒಟ್ಟು ಈಗ ಆಲ್ರೆಡಿ 60 ಥಿಯೇಟ್ರಲ್ಲಿ ರಿಲೀಸ್ ಮಾಡಬೇಕು ಅಂತ ಪ್ಲಾನಿಂಗ್ ಮಾಡಿದ್ವಿ. ಒಂದು 50 ರಿಂದ 55 ಲಕ್ಷ ಪ್ರಾಜೆಕ್ಟ್. ಎಷ್ಟು ಹೋಪ್ಸ್ ಇದೆ ಸರ್ ಸಿನಿಮಾ ಮೇಲೆ, ಅಥವಾ ಗೆಳೆಯನ್ ಸಿನಿಮಾ ಮೇಲೆ? ಗೆಳೆಯನ್ ಸಿನಿಮಾ ಮೇಲೆ ಸಿಕ್ಕಾಪಟ್ಟೆ ಒಪ್ಪಿದೆ, ಭಾಳ ಒಪ್ಪಿದೆ. ಗೆಲ್ತೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ. ಯಾಕೆಂದ್ರೆ ಆ ಸಿನಿಮಾದಲ್ಲಿ ಹಾಡುಗಳು, ಕಾಮಿಡಿ, ಆಮೇಲೆ ನಮ್ಮ ಜೀವ ಮಹೇಶ್ ಅವರ ಆಕ್ಟಿಂಗ್ ಇದೆಯಲ್ಲ ತುಂಬಾ ಚೆನ್ನಾಗಿದೆ. ಅದರಲ್ಲಿ ಒಂದು ಹುಚ್ಚಿನ ಪಾತ್ರ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಬಂದಿದೆ. ಓಕೆ ಸರ್, ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ? ಪಾತ್ರದ ಬಗ್ಗೆ ಅಂದರೆ ತುಂಬ ಚಾಲೆಂಜಿಂಗ್ ಕ್ಯಾರೆಕ್ಟರ್ ಸರ್ ಇದು. ಆ್ಯಕ್ಚುಲಿ ಇದು ಒಂದು ಮದರ್ ಸೆಂಟಿಮೆಂಟಲ್ ಕ್ಯಾರೆಕ್ಟರ್ ಸರ್. ಆ್ಯಕ್ಚುಲಿ ಆ ಕ್ಯಾರೆಕ್ಟರ್ ನಾನು ಕೆಲವೊಂದು ಸಾರಿ ಸುಮ್ಮನೆ ಕೂತ್ಕೊಂಡಾಗ ಯೋಚನೆ ಮಾಡ್ತಾ ಇದ್ದೀನಿ, ಆ ಕ್ಯಾರೆಕ್ಟರ್ನ ನಮ್ಮ ಡೈರೆಕ್ಟರ್ ಯಾವ ಥರ ಸೃಷ್ಟಿ ಮಾಡಿದ್ರು, ಅವ್ರು ತಲೆಯಲ್ಲಿ ಅದು ಹೆಂಗೆ ಬಂತು. ಸಾಮಾನ್ಯವಾಗಿರುವಂಥ ಕ್ಯಾರೆಕ್ಟರ್ ಇಡೀ ಹೋಲ್ ಸಿನಿಮಾನೇ ಚೆನ್ನಾಗಿದೆ, ಅದ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ. ಬಟ್ ಕ್ಯಾರೆಕ್ಟರ್ ಅಂತಂದಾಗ ಒಂಥರ ಚಾಲೆಂಜಿಂಗ್ ಕ್ಯಾರೆಕ್ಟರು. ಅದೇ ಹೇಳಿದ್ನಲ್ಲ, ನಾನು ಆಡಿಷನ್ಗೆ ಹೋದಾಗ ಏನೋ ಮಾತಾಡ್ತಾನೆ ನೀವು ಆ್ಯಕ್ಟ್ ಮಾಡಿ ತೋರಿಸಿ ಅಂದರು, ಸಿಚುವೇಶನ್ ಹೇಳಿದರು. ಇನ್ನೂವರೆಗೂ ನನಗೆ ಯಾರು ಎಲ್ಲ ಆಡಿಷನ್ಗೂ ಆ ಥರ ಹೇಳಿಲ್ಲ. ಬಟ್ ನಾನು ಮಾಡಬೇಕು, ನಾನು ಮಾಡಿದೆ, ಅವಕಾಶ ಸಿಕ್ತು, ಮಾಡ್ತಾ ಇದ್ದೀನಿ. ಒಳ್ಳೆ ಕ್ಯಾರೆಕ್ಟ್ರು. ಇದು ಏನಂದರೆ ಮದರ್ ಸೆಂಟಿಮೆಂಟಲ್ ಕ್ಯಾರೆಕ್ಟ್ರು. ಮೇನ್ ಬಂದು ನಮ್ಮ ತಾಯಿ ಸತ್ತೋಗಿರ್ತಾರೆ, ಸುಮಾರು ವರ್ಷಗಳಾದಮೇಲೆ, ಒಂದು ದೊಡ್ಡವನಾದ್ಮೇಲೆ ಮತ್ತೆ ಆ ಊರಿಗೆ ಹುಚ್ಚಿನ ಥರ ಬಂದು ಒಂದು ರಿವೆಂಜ್ ತಗೊಳ್ಳುವಂಥ ಒಂದು ಕ್ಯಾರೆಕ್ಟ್ರು. ಆಲ್ಮೋಸ್ಟ್ ಆಲ್ ಈ ಥರ ಕ್ಯಾರೆಕ್ಟರ್ಗಳನ್ನು, ಮದರ್ ಸೆಂಟಿಮೆಂಟಲ್ ಕ್ಯಾರೆಕ್ಟರ್ಗಳನ್ನ ಮಾಡಿರೋದಂದರೆ ನಮ್ಮ ಜೋಗಿ ಪ್ರೇಮ್ಸ್ ಅವರು. ಅವ್ರನ್ನ ಬಿಟ್ಟರೆ ನೆಕ್ಸ್ಟು ನಾನು ಪ್ರೌಡ್ ಅಂದ್ಕೊಂಡು ನಾನು ಹೇಳ್ತೀನಿ ಪ್ರಕಾಶ್ ರಾಜ್ ಸರ್. ಸೆಕೆಂಡ್ ಪ್ರೇಮ್ ಸರ್ ಅಂತಲೇ ನನಗೆ ಅನ್ಸುತ್ತೆ ಅವ್ರು ನೋಡಿದಾಗ. ಆ ಕ್ಯಾರೆಕ್ಟರೈಸೇಷನ್ನು ಅದೆಲ್ಲ ನೋಡಿದ್ರೆ, ಸಿನಿಮಾ ನೋಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಬಂದಿದೆ ಅಂತ.
ಸೊ ನಿಜವಾಗ್ಲೂ ಅವ್ರ ಬಗ್ಗೆ ತುಂಬಾ ಪ್ರೌಡ್ ಅನ್ಸುತ್ತೆ. ಮತ್ತೆ ನಮ್ದು ಫುಲ್ ಒಂದು ಕ್ಯಾರೆಕ್ಟರ್ ಅಂತ ಮಾಡಿರೋದು ಇದು ಫಸ್ಟ್ ಸಿನಿಮಾ. ಮುಂಚೆ ಚಿಕ್ಕ ಪುಟ್ಟ ಕ್ಯಾರೆಕ್ಟರ್ಗಳನ್ನ ಮಾಡ್ಕೊಂಡ್ ಬಂದೆ. ಒಂದು ಒಳ್ಳೆ ಕ್ಯಾರೆಕ್ಟರ್ ಫುಲ್ ಇದ್ರ ಕ್ಯಾರೆಕ್ಟರ್ ಅಂತಂದ್ರೆ ಇದು ನಂದು ಫಸ್ಟ್ ಸಿನಿಮಾ. ಇದು ಫಸ್ಟ್ ಸಿನಿಮಾಗೆ ನನಗೆ ಹುಚ್ಚಿನ ಕ್ಯಾರೆಕ್ಟರ್ ಸಿಕ್ತು, ನೆಗೆಟಿವ್ ಕ್ಯಾರೆಕ್ಟರ್ ಅನ್ಕೊಂಡಿರೋಂಥ ಕ್ಯಾರೆಕ್ಟರ್ ನನಗೆ ಸಿಕ್ತು. ಸೊ ತುಂಬಾ ಖುಷಿ ಆಗ್ತಾ ಇದೆ. ಚಾಲೆಂಜಿಂಗ್ ಕ್ಯಾರೆಕ್ಟರ್, ಎಲ್ಲರೂ ನೋಡಿ ತುಂಬಾ ಚೆನ್ನಾಗಿದೆ. ಓಲ್ಡ್ ಸಿನಿಮಾನು ಚೆನ್ನಾಗಿದೆ. ಆಮೇಲೆ ಇವರು ಕಥೆನ ಹೆಂಗ್ ಮಾಡಿದಾರೆ ಅಂದ್ರೆ ನಮ್ಮ ಸುತ್ತಮುತ್ತ ಹಳ್ಳಿಲಿ ನಡೆಯುವಂತ ನಿಜವಾಗ್ಲೂ ನಡೆದಂತ ಕಥೆಗಳನ್ನೇ ತಗೊಂಡು ಅದನ್ನ ಕಥೆನ ಬರೋದು ಅವ್ರ ಸ್ನೇಹಿತರ ಕಥೆಗಳನ್ನೇ ತಗೊಂಡಿದ್ದಾರೆ. ಆಲ್ಮೋಸ್ಟ್ ಎಲ್ಲ ನ್ಯಾಚುರಲ್ ಆಗಿದೆ. ಶೂಟಿಂಗ್ ಕೂಡ ಅಷ್ಟೇ ತುಂಬಾ ನ್ಯಾಚುರಲ್ ಆಗಿ ಮಾಡಿದ್ದಾರೆ. ಆಮೇಲೆ ಒಂದು ಸೀನ್ ಬರುತ್ತೆ, ಜಾತ್ರೆ, ನಿಜವಾಗ್ಲೂ ಜಾತ್ರೆ ಇತ್ತು. ಅವರು ಸಿದ್ದೇಶ್ವರ ಸ್ವಾಮೀಜಿ ಅಂತ, ಆ ಜಾತ್ರೆಲ್ಲೇ ನ್ಯಾಚುರಲ್ ಆಗಿ ಶೂಟ್ ಮಾಡಿದ್ದಾರೆ ಎಲ್ಲಾನು. ಅಲ್ಲಿ ನಂದು ಇದೆ. ಆಮೇಲೆ ವೀರಗಾಸೆ ಅವ್ರದ್ದು ಒಂದು ಸೀನ್ ಬರುತ್ತೆ, ತುಂಬಾ ಅದ್ಭುತವಾಗಿ ಬಂದಿದೆ. ನ್ಯಾಚುರಲ್ ಆಗಿ ಅಲ್ಲಿ ನಡೀತಾ ಇರ್ಬೇಕಾದ್ರೆ ಅಲ್ಲಿ ಹೋಗ್ಬಿಟ್ಟು ಅದನ್ನ ಶೂಟ್, ಯಾರನ್ನೂ ಕರ್ಸಿಲ್ಲ, ಹಂಗೆ ವೀರಗಾಸೆ ಅವ್ರನ್ನ ಕರ್ಸ್ಬಿಟ್ಟು ಅದು ಬಿಟ್ಟು ಏನಿಲ್ಲ, ಎಲ್ಲ ನ್ಯಾಚುರಲ್ ಆಗಿ ತುಂಬಾ ನ್ಯಾಚುರಲ್ ಆಗಿ ಬಂದಿದೆ. ಅವ್ರು ವೀರಗಾಸೆ ಅವ್ರ ಜೊತೆ ನಂದು ಒಂದು ಸೀನ್ ಬರುತ್ತೆ. ಅದು ಏನೋ ಫಸ್ಟ್ ಸಿನಿಮಾಗೆ ದೇವ್ರ ಜೊತೆ ಒಂದು ಆಕ್ಟ್ ಮಾಡುವಂತ ಪುಣ್ಯ ಭಾಗ್ಯ ನಮ್ಗೆ ಸಿಕ್ಕಿದೆ. ಸೊ ತುಂಬಾ ಖುಷಿ ಆಗುತ್ತೆ. ತುಂಬಾ ನ್ಯಾಚುರಲ್ ಆಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್, ಅದ್ಭುತವಾಗಿ ಮಾಡಿದ್ದಾರೆ ಸಿನಿಮಾನ. ಆಮೇಲೆ ಇನ್ನೊಂದೇನಂದ್ರೆ ನಮ್ದೊಂದು ಸೀನ್ ಬರುತ್ತೆ, ಒಂದು ದೊಡ್ಡ ಕ್ಯಾನಲ್ ಇದೆ ಆ ಊರಲ್ಲಿ. ದೊಡ್ಡ ಕ್ಯಾನಲ್ ಅಲ್ಲಿ ಸಿಕ್ಕಾಪಟ್ಟೆ ಅದು ನೀರು ಹರಿತಾ ಇರುತ್ತೆ. ಹಂಗೆ ನಾನು ಸ್ನಾನ ಮಾಡುವಂತ, ಹುಚ್ಚ ಸ್ನಾನ ಮಾಡುವಂತ ಸೀನು. ಅಲ್ಲಿ ಸ್ನಾನ ಮಾಡ್ಬಿಟ್ಟು ನಮ್ಮ ತಾಯಿ ಇದಕ್ಕೆ ಹೋಗುವಂತ ಸೀನು ಅಲ್ಲಿ. ಆ ಸೀನಲ್ಲಿ ನೈಟ್ 12:30 1 ಗಂಟೆ ಆಗ್ಬಿಟ್ಟಿತ್ತು ಆಲ್ರೆಡಿ. ಫುಲ್ಲು ಚಳಿಗಾಲದಲ್ಲಿ ಶೂಟ್ ಮಾಡಿದ್ದು. ನನ್ನ ನೋಡಿದ್ರೆ ಈಜು ಬರಲ್ಲ, ನನ್ನ ಜೀವನದಲ್ಲಿ ನಾನು ಈಜಾಡೇ ಇಲ್ಲ, ಈಜೆ ಬರಲ್ಲ. ಅವಾಗ ಡೈರೆಕ್ಟರ್ ಹೇಳಿದ್ರು, ಹಿಂಗೆ ನಿಮ್ದು ಒಂದು ಸೀನ್ ಇದೆ, ಇದರಲ್ಲಿ ಸ್ನಾನ ಮಾಡಬೇಕು. ನಾನು ಮನ್ಸಲ್ಲಿ ಅವ್ರಿಗೆಲ್ಲ ಹೆಂಗೆ ಹೇಳ್ಬೇಕು, ನಾನು ಮನ್ಸಲ್ಲಿ ಅಂದೆ, ಯಪ್ಪ ಇಷ್ಟು ದೊಡ್ಡ ಚಾನಲ್ ಇದೆ, ಎಷ್ಟು ವೇಗವಾಗಿ ನೀರು ಹರಿತಾ ಇದೆ ಫೋರ್ಸಲ್ಲಿ, ಕಾಲ್ಗಿಲ್ ಜರ್ದ್ಬಿಟ್ರೆ ಏನಾದ್ರು ಆಗ್ಬಿಟ್ರೆ ಹೆಂಗೆ ಅಂತ. ಆಮೇಲೆ ನಾನು ಸ್ವಲ್ಪ ಭಯ ಬಿದ್ಬಿಟ್ಟು ಸರ್ಗೆ ಅಂದೆ, ಸರ್ ನೀರು ಇಷ್ಟೊಂದು ಫೋರ್ಸ್ ಆಗಿದೆಯಲ್ಲ ಸರ್. ಇಲ್ಲ ನೀವು ಭಯ ಆದರೆ ನಮ್ಮ ಅಕ್ಕ ಕಟ್ತೀವಿ, ಆಮೇಲೆ ಎಲ್ಲ ನಮ್ಮ ಊರಲ್ಲಿ ಎಲ್ಲರೂ ಸ್ವಿಮ್ಮರ್ಸು, ನೀವೇನೋ ಭಯ ಪಡಬೇಡಿ ಅಂದರು. ಆಮೇಲೆ ಸರಿ ಅಂತ ಅಂದ್ಬಿಟ್ಟು ಹೋದೆ. ಅಲ್ಲಿ ಹೋಗಿ 1-2 ಸ್ಟೆಪ್ ಬೆಳೆದೆ, ಅದೇನೋ ಒಂದು ಧೈರ್ಯ ಬಂತು. ಆಮೇಲೆ ಇವ್ರು ಹಗ್ಗ ಎಲ್ಲ ತೊಗೊಂಡ್ ಬರ್ತಾ ಇದ್ರು. ನಾನು ಅಂದೆ, ಸರ್ ಬೇಡ, ಕಷ್ಟ ಬಿದ್ದು ಮಾಡ್ತಾ ಇದ್ದೀವಿ, ನ್ಯಾಚುರಲ್ ಆಗೇ ಬರಲಿ, ಹಗ್ಗಕ್ಕೆ ಎಲ್ಲ ಬೇಡ, ನಾನು ನ್ಯಾಚುರಲ್ ಆಗೇ ಮಾಡ್ತೀನಿ ಸರ್ ಅಂತ ಅಂದ್ಬಿಟ್ಟು ದೇವ್ರನ್ನ ನೆನೆಸ್ಕೊಂಡು ಕಣ್ಣು ಮುಚ್ಕೊಂಡು ಒಂದು ಕ್ಷಣ ನಮ್ಮ ತಂದೆ ತಾಯಿ ನನ್ನ ಹೆಂಡತಿನೆಲ್ಲ ನೆನೆಸ್ಕೊಂಡು ಆಮೇಲೆ ಆ ಸೀನ್ ಮಾಡಿದೆ. ತುಂಬ ಚೆನ್ನಾಗಿ ಬಂತು ಸೀನು, ತುಂಬ ಖುಷಿ ಆಯಿತು. ಅದಕ್ಕಿಂತ ಮುಂಚೆ ಅವ್ರು ಒಂದು ಆಪ್ಷನ್ ಕೊಟ್ಟಿದ್ರು ನನಗೆ. ನಾವು ಒಂದು ತೋಟದ ಮನೆಯಲ್ಲಿ ಇಳ್ಕೊಳ್ಳೋಕ್ಕೆ ನಮ್ಮ ಪ್ರೊಡ್ಯೂಸರು ನಮಗೆ ಜಾಗ ಕೊಟ್ಟಿದ್ರು. ತುಂಬ ಅದ್ಭುತವಾದಂಥ ಜಾಗ ಅದು. ಸುತ್ತಲೂ ತೆಂಗಿನ ಇದು ಅಡಿಕೆ ತೋಟ, ಮತ್ತೆ ಒಂದು ಇದು ಅದು ಮನೆ. ಅಲ್ಲಿ ಒಂದು ಚಿಕ್ಕದಾದ ಒಂದು ಕಾಲುವೆ ಇತ್ತು. ಸರ್ ಬೇಕಿದ್ರೆ ಅಲ್ಲೇ ಮಾಡೋಣ, ನನಗೆ ಭಯ ಆದರೆ ಅಂದರು. ನಾನಂದೆ, ಬೇಡ ಸರ್, ಇಷ್ಟೊಂದು ಎಲ್ಲ ಕಷ್ಟ ಬಿದ್ದು ಮಾಡ್ತಾ ಇದ್ವಿ, ನ್ಯಾಚುರಲ್ ಆಗಿ ಬರಲಿ, ತುಂಬ ಚೆನ್ನಾಗಿದೆ ಪ್ಲೇಸು, ಮಾಡ್ಬಿಡೋಣ. ಆಗಿದ್ದ ಅಲ್ಲಿ ದೇವ್ರ ಮೇಲೆ, ಸಿದ್ದೇಶ್ವರ ಮೇಲೆ ಭಾರ ಹಾಕ್ಬಿಟ್ಟು ಅಂತ ದೇವರು ಎಲ್ಲ ಸುಸೂತ್ರವಾಗಿ ಚೆನ್ನಾಗಿ ಎಲ್ಲ ಮಾಡಿಕೊಟ್ಟ. ತುಂಬ ಖುಷಿ ಆಯಿತು. ಆಮೇಲೆ ಇನ್ನೊಂದೇನಂದರೆ, ಕೆಲವೊಂದು ಸೀನ್ಗಳಲ್ಲಿ ನಂದು ಇಷ್ಟೊಂದು ಇದೆ, ಸ್ಟ್ರಗ್ಲಿಂಗ್ ಇರುತ್ತೆ. ಅಂದರೆ ನಾನು ತೆಗೆದುಕೊಂಡು ಹೋಗೋದು, ಆಮೇಲೆ ಊಟ ಕೇಳಬೇಕಾದ್ರೆ ಯಾರಿಗಾದ್ರೂ ಹಿಂಗೆ ಊಟ ಕೊಡಿ ಅಂತ, ಅದಕ್ಕೆ ಕೆಲವೊಂದು ಸೀನ್ಗಳು ಬರುತ್ತೆ. ಆವಾಗ ತೆಳ್ಕೊಂಡು ಕಾಲೆಲ್ಲ ಉಜ್ಜಿ ಇಲ್ಲಿ ಗಾಯ ಆಗಿ ಬ್ಲಡ್ ಬರ್ತಾ ಇತ್ತು ನನಗೆ. 1 ಡೇ 2 ದಿವಸ 3 ದಿವಸ ಕಂಟಿನ್ಯೂಸ್ ಆ ಥರ ಸೀನ್ಗಳು ರಿಪೀಟ್ ಆಗ್ತಾ ಇತ್ತು. ಆವಾಗ ನಾನು ಟೇಕ್ಗೆ ಹೋದಾಗ ನನಗೆ ಯಾವುದು ಫೀಲ್ ಆಗ್ತಾ ಇಲ್ಲ, ನೋವಾಗುತ್ತೆ ಅದು ಇದು ಏನೂ ಆಗ್ತಾ ಇರಲಿಲ್ಲ. ಕ್ಯಾರೆಕ್ಟರ್ ಇನ್ವಾಲ್ವ್ಮೆಂಟ್ ಆದ ತಕ್ಷಣ ಆರಾಮಾಗಿ ಮಾಡ್ಬಿಡ್ತಾ ಇದೆ. ಬಟ್ ಬಂದಮೇಲೆ ನೈಟ್ ಎಲ್ಲ ಗಾಯ ಆಗೋದು. ಆಮೇಲೆ ಸರ್ ಬಂದ್ಬಿಟ್ಟು ಅದಕ್ಕೆ ಮೆಡಿಕಲ್ ಟ್ರೀಟ್ ಎಲ್ಲ ಮಾಡ್ತಾ ಇದ್ರು. ಸೊ ಈ ಥರ ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ. ಚಳಿ, ಮಳೆ, ಗಾಳಿ, ನೀರು ಏನೋ ಅಂದರೆ ತುಂಬ ಕಷ್ಟಪಟ್ಟು ನ್ಯಾಚುರಲ್ ಆಗೇ ಬರಬೇಕಂತ ತುಂಬ ಮಾಡಿ, ಯಾವುದು ಡೂಪ್ ಏನೂ ಮಾಡಿಲ್ಲ, ನ್ಯಾಚುರಲ್ ಆಗೇ ಮಾಡಿದ್ದೀವಿ. ತುಂಬ ಚೆನ್ನಾಗಿದೆ ಸಿನಿಮಾ. ನೋಡಿ ನಿಮ್ಗೆ ಗೊತ್ತಾಗುತ್ತೆ, ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಎಲ್ಲರೂ ನಮ್ಮನ್ನ ನೋಡಿ ಹರಿಸಿ ಹಾರೈಸಿ. ಇದರಲ್ಲಿ ಅಂದಾಗ, ಊರಲ್ಲಿ ಅಂದಾಗ, ಆ ಊರಿಗೆ ಸಂಬಂಧಪಟ್ಟಿದ್ದು ಅಂದ್ರೆ ರೈತರಿಗೆ ಸಂಬಂಧಪಟ್ಟಿದ್ದು, ಯುವಕರಿಗೆ ಸಂಬಂಧಪಟ್ಟಿದ್ದು ಎಲ್ಲದಿದೆ. ಯಾಕಂದ್ರೆ ಎಲ್ಲ ಸಿನಿಮಾದಲ್ಲೂ ರೈತರು ಓರಿಯೆಂಟೆಡ್ ಸಿನಿಮಾ ಅಂತ ಹೇಳ್ತಾರೆ. ಏನೋ ಒಂದು ಸಬ್ಜೆಕ್ಟ್ ಇರುತ್ತೆ, ಏನೋ ಒಂದು ತೇಲ್ಸಿರ್ತಾರೆ. ನೀವು ಮೂಲ ರೈತರಾಗಿರೋದ್ರಿಂದ ರೈತರು ಸಿನಿಮಾ ಇಂಡಸ್ಟ್ರಿಗೆ ಬರೋದು ಅದು ದೂರದ ಮಾತು. ನೀವು ಬಂದಿದ್ರಿ ಅಂದ್ರೆ ನಿಮ್ಮ ಫ್ರೆಂಡು ಬೇರೆ, ಆದರೆ ಅದನ್ನು ಮೀರಿ ನೀವು ಫಸ್ಟ್ ಸರ್ ನೀವು ಕೇಳಿ ಕರೆಕ್ಟ್ ಇದೆ. ಅವರು ಫಸ್ಟ್ ಮೂಲತಃ ಓದಿದ್ದು MBA ಇರ್ಬೋದು, ಅವರು ಹುಟ್ಟಿರೋದು ಬೆಳೆದಿರೋದು ಎಲ್ಲದೂ ಸಹ ರೈತರ ಮಗನಾಗೆ ಹುಟ್ಟಿರೋದು. ಅವರು ಹಳ್ಳಿಯಲ್ಲೇ ಹಳ್ಳಿಯ ಕಷ್ಟ ಸುಖ ಎಲ್ಲದನ್ನು ಅನುಭವಿಸೇ ಈ ಹಂತಕ್ಕೆ ಬಂದಿರ್ತಕ್ಕಂಥದ್ದು. ಯಾರು ಡೈರೆಕ್ಟ್ರು ಕಥೆಯಲ್ಲಿಯೂ ಸಹ ರೈತರ ಆ ಕಷ್ಟ ನೋವು ಏನು ಅಂತಲೂ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಎಲ್ಲ ಗ್ರಾಮೀಣ ಭಾಗದಲ್ಲಿ ನಡೆಯುವಂತ. ಹೌದೌದು. 2 ಹೀರೋ ಇದ್ರು ಕೂಡ ಒಬ್ಬ ಹುಚ್ಚಿನ ಕ್ಯಾರೆಕ್ಟರ್ ಇಷ್ಟೊತ್ತು ಗಂಟೆ ಪ್ಲೇ ಆಗುತ್ತೆ ಸಿನಿಮಾದಲ್ಲಿ ಅಂದ್ರೆ ಹೌದು, ಹಳ್ಳಿ ಭಾಗದಲ್ಲಿ ಹಳ್ಳಿ ಭಾಗದಲ್ಲಿ ನಡೆದಿರೋದು.
ಸರ್ ಸಿನಿಮಾ ರಿಲೀಸಿನ ಬಗ್ಗೆ ಹೇಳ್ಬಿಡಿ. ಸರ್ ಸಿನಿಮಾ ಇದೆ ಮೇ 16ನೇ ತಾರೀಕು ರಾಜ್ಯದ ಎಲ್ಲ ಸುಮಾರು 60ರಿಂದ 70 ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ದಯಮಾಡಿ ಎಲ್ಲರೂ ಸಹ 16ನೇ ತಾರೀಕು ಚಿತ್ರಮಂದಿರಕ್ಕೆ ಹೋಗಿ ನಮ್ಮ ಸಿನಿಮಾವನ್ನು ನೋಡಬೇಕು, ನಮ್ಮನ್ನು ಉದ್ದುಮಿಸ್ಬೇಕು. ಇನ್ನೂ ಸಿನಿಮಾ ಚಿತ್ರರಂಗದಲ್ಲಿ ಇನ್ನೂ ಹೆಚ್ಚಾಗಿ ಸಿನಿಮಾಗಳನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಹೊಸ ಹೊಸ ಪ್ರತಿಭೆಗಳು ಎಲ್ಲರೂ ನಮ್ಮ ಸಿನಿಮಾದಲ್ಲಿ ತೋಟ ಹೇಳಬೇಕು ಅಂದರೆ ಎಲ್ಲ ಹೊಸ ಪ್ರತಿಭೆಗಳು, ಹಳ್ಳಿ ಪ್ರತಿಭೆಗಳಿಗೆ ಅವಕಾಶ ಹೆಚ್ಚಾಗಿ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಅವ್ರನ್ನೆಲ್ಲರನ್ನೂ ಸಹ ಪ್ರೋತ್ಸಾಹಿಸಬೇಕು, ಅವ್ರಿಗೂ ಒಂದು ಎಂಕರೇಜ್ ಕೊಟ್ಟಂಗೆ ಆಗುತ್ತೆ. ದಯಮಾಡಿ ಎಲ್ಲರೂ ಸಹ ಚಿತ್ರಮಂದಿರಕ್ಕೆ ಹೋಗಿ ಚಿತ್ರವನ್ನು ನೋಡಬೇಕಾಗಿ ತಮ್ಮಲ್ಲಿ ವಿನಂತಿ. ಸೀನ್ ನಡಿಬೇಕಾದ್ರೆ ಅಷ್ಟು ಇನ್ವಾಲ್ವ್ಮೆಂಟ್ ತಗೊಂಡು ಮಾಡ್ತಾ ಇದ್ರು. ತುಂಬಾ ಅದ್ಭುತವಾಗಿ ಬಂದಿದೆ ಅವ್ರದ್ದು ಕ್ಯಾರೆಕ್ಟರ್.